ಇಲ್ಲಿ ತಪ್ಪು ಮಾಡಿರೋರು ಮಾಡ್ತಿರೋರು ಗಟ್ಟಿಯಾಗಿ ನಿಂತಿದ್ದಾರೆ. ವ್ಯವಸ್ಥೆ ಅವ್ರನ್ನ ಕತ್ತರಿಸುತ್ತಷ್ಟೇ, ಅವು ಮತ್ತೆ ಚಿಗುರುತ್ತವೆ. ಆಯುಧನ ನಂಬ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ, ನಾವೇ ಆಯುಧ ಆಗ್ಬೇಕು. ಈ ಊರಲ್ಲಿ ವರ್ಷಕ್ಕೆ 1000ರಿಂದ 1500 ಈ ತರ ಕೇಸ್ಗಳು ಕೋರ್ಟು ಬರುತ್ತೆ. ಶಿಕ್ಷೆ ಆಗೋದು ಮ್ಯಾಕ್ಸಿಮಮ್ 3 ಜನಕ್ಕೆ ಮಾತ್ರ. ಲಕ್ಕಿ ಡ್ರಾ ಕೂಪ್ ಅಂತಾರ. ಇಲ್ಲಿ ನಾವೇ ಕೋರ್ಟು, ನಾವೇ ಕಚೇರಿ, ನಮ್ದೇ ಶಿಕ್ಷೆ. ಹೊಡೆದವ್ರು ಯಾರು ಅಂತ ಗೊತ್ತಾಗ್ಲಿ, ನಿನಗೆ ನೆಮ್ಮದಿ ನಾವು ಕೊಡ್ತೀವಿ. ಒಂಟೆ ಸೀನಾ, ನಾನಿದ್ದಿದ್ದ ಏರಿಯಾದಲ್ಲಿದ್ದ. ಎರಡು ದಿನನೂ ಬಿಲ್ ಒಳಗಡೆ ಕೂರಕ್ಕಾಗಲಿಲ್ವಾ ಇಲ್ಲಿಗೆ? ಛೇ ಪಾಪ. ಅಡ್ಡ ಯಾರ ಗಂಟೆ ಯಾರು ಬೇಕಾದ್ರೆ ಹೊಡ್ಕೊಳ್ಳಿ, ನಮ್ ತಂಟೆ ಮಾತ್ರ ಬರ್ಬಾರ್ದು ಅಂತ ಒಂಟಿಯಾಗಿ ಕೂತ್ಕೊಂಡು ಲಸ್ಸಿ ಕುಡಿತಿದೆ. ಏನಮ್ಮ ಒಂಟೆ, ಬಾಂಬೆಲಿ ವಡಾಪಾವು ಮಿಸಾಲ್ ಪಾವ್ ತಿನ್ನಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ಲಸ್ಸಿ ಕುಡಿತಿದ್ಯಾ? ಅಷ್ಟ್ ಚೆನ್ನಾಗಿದ್ಯಾ? ನಮ್ಗೂ ಹೇಳು ಮತ್ತೆ. 3 ಲಸ್ಸಿ, ಶುಗರ್ ಲೆಸ್ಸು. ಮುಂದೆ ನೋಡು. ಮುತ್ತು ಮುತ್ತು ಮುತ್ತು, ಪ್ಲೀಸ್ ಕಾಪಾಡ ನನ್ನ ಕತ್ತರಿಸಾಕ್ಬಿಡ್ತಾರೆ ಕಣೋ. ಅಡ್ಸ್ಕೊಂಬರ್ತಾ ಇದ್ದಾರೆ, ಪ್ಲೀಸ್. ನಿನಗೇನು ಆಗಲ್ಲ ಅಂತ ಹೇಳಿದ್ದೆ ತಾನೆ? ನಿನ್ ತಂಗಿ ನಿನಗೆ ಹೇಳಿಲ್ವಾ? ಹೇಳಿದ್ಲು. ಆದ್ರೂ ಹೊಡೆದ್ಬಿಟ್ಯಾ? ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮುತ್ತು. ತಪ್ಪಿಸ್ಕೊಳಕ್ಕೆ ಈ ತರ ಮಾಡ್ಬಿಟ್ಟೆ ಕಣೋ. ಗಾರ್ಬೇಜ್ ಗಂಗ ಅವನ್ ಸುಪಾರಿ ತಗೊಂಡಿದ್ದು. ದುಡ್ಡು ಕೊಟ್ಟು ನನ್ನ ಕೈಲಿ ಕೆಲಸ ಮಾಡಿಸ್ಬಿಟ್ಟೆ ಕಣೋ. ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪ್ಲೀಸ್ ಮುತ್ತು. ಸಂಬಂಧ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ಆ ಮಗು ಏನೋ ಮಾಡಿತ್ತು. ನಿನ್ನ ಸುಮ್ಮನೆ ಬಿಡ್ಬೇಕಾ? ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿಲ್ವಾ ಮಗಳಿಂದ? ಈ ಕಿವಿ ಯಾವ ಕೆಟ್ಟದನ್ನು ಕೇಳದೆ ಇರಲಿ, ಈ ಕಣ್ಣು ಯಾವ ಕೆಟ್ಟದನ್ನು ನೋಡದೆ ಇರಲಿ, ಈ ಬಾಯಿ ಯಾವ ಕೆಟ್ಟ ಮಾತನ್ನು ಆಡದೆ ಇರಲಿ, ಈ ಕೈ ಯಾವತ್ತೂ ಕೊಡೋ ಕೈಯಾಗಿರಲಿ. ಆಮೇಲೆ ಇನ್ನೊಂದು ಮಾತು, ನಿನ್ನೊಳಗೆ ಮಗುನೂ ಐತೆ, ಮೃಗನೂ ಐತೆ. ಮಗಿನಂಗೆ ಎದ್ಬಿಡು ಮಗ, ಬದುಕನ್ನ ಆಟ ಆಡ್ಕೊಂಡು ಕಳಿಬೋದು. ಆದ್ರೆ ಮೃಗ ಅದೇ ಅನ್ಕೋ,